ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಬಂದಿರೋದು ದುರಾದೃಷ್ಟ. ಯಾರೋ ಮಾಡಿರೋಂಥ ಕುತಂತ್ರ ರಾಜಕಾರಣ, ಈ ಷಡ್ಯಂತ್ರ ಅವ್ರಿಗಾಗಿರೋದು ತುಂಬ ನನಗೂ ನೋವಾಗಿದೆ. ಆದರೆ ಅನೇಕ ವರ್ಷಗಳಿಂದ ಅವ್ರ ಜೊತೆ ನಾನು ಇರೋನು, ಈ ಥರ ಕೆಲಸ ಮಾಡೋರು ಅಲ್ಲ ಯಡಿಯೂರಪ್ಪನವರು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರು 53 ಜನದ ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಿಯಾರಂತ, ಒಂದಲ್ಲ ಎರಡಲ್ಲ. ಹಂಗಾರೆ 53 ಜನದ ಹತ್ರ ಹೋಗಿದ್ದಾರೆ ಇವರು. ಇದು ಷಡ್ಯಂತ್ರ. ಈ ಷಡ್ಯಂತ್ರದಿಂದ ಮಾನ್ಯ ಯಡಿಯೂರಪ್ಪನವರು ಹೊರಗೆ ಬರ್ತಾರೆ, ಅವ್ರು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಬಂದಿರೋದು ದುರಾದೃಷ್ಟ. ಯಾರೋ ಮಾಡಿರೋಂಥ ಕುತಂತ್ರ ರಾಜಕಾರಣ, ಈ ಷಡ್ಯಂತ್ರ ಅವ್ರಿಗಾಗಿರೋದು ತುಂಬ ನನಗೂ ನೋವಾಗಿದೆ. ಆದರೆ ಅನೇಕ ವರ್ಷಗಳಿಂದ ಅವ್ರ ಜೊತೆ ನಾನು ಇರೋನು, ಈ ಥರ ಕೆಲಸ ಮಾಡೋರು ಅಲ್ಲ ಯಡಿಯೂರಪ್ಪನವರು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರು 53 ಜನದ ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಿಯಾರಂತ, ಒಂದಲ್ಲ ಎರಡಲ್ಲ. ಹಂಗಾರೆ 53 ಜನದ ಹತ್ರ ಹೋಗಿದ್ದಾರೆ ಇವರು. ಇದು ಷಡ್ಯಂತ್ರ. ಈ ಷಡ್ಯಂತ್ರದಿಂದ ಮಾನ್ಯ ಯಡಿಯೂರಪ್ಪನವರು ಹೊರಗೆ ಬರ್ತಾರೆ, ಅವ್ರು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.